ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದೆ. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವರ ಬಂಧನ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ. ನ್ಯಾಯಾಧೀಶರ ಮುಂದೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ್ದಾರೆ. ಎಲ್ಲ ಹಂತದ ಜಡ್ಜ್ ನಿವಾಸದ ಮುಂದೆ ನಾಗೇಂದ್ರ ಅವರನ್ನ ಹಾಜರುಪಡಿಸೋದರ ಮುಖಾಂತರ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಕೇಳ್ತಾರೆ ಇಡಿ ಅಧಿಕಾರಿಗಳು. ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕು. ನಿನ್ನೆ ರಾತ್ರಿಯೇ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗಿಸಿ ಈಗ ಒಂದೇ ಕೆಲಸ ಬಾಕಿ ಉಳಿದಿದ್ದು, ಅದು ಜಡ್ಜ್ ಮುಂದೆ ಅವ್ರನ್ನ ಹಾಜರುಪಡಿಸಿ ಹೆಚ್ಚುವರಿ ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ಅವ್ರನ್ನ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನೂ ಹಾಜರಾಗಿಲ್ಲ, ಕೆಲವೇ ಕ್ಷಣಗಳಲ್ಲಿ 7 ಗಂಟೆಗೆ ಅಂತ ಸದ್ಯಕ್ಕೆ ಸಿಗ್ತಾರೋ ಮಾಹಿತಿ, ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಇಡಿ ಅಧಿಕಾರಿಗಳು. ಹಾಜರುಪಡಿಸಿದ ನಂತರ ಒಂದಿಷ್ಟು ದಿನಗಳ ಕಾಲ, 7 ದಿನ ಕೊಡಿ ಅಂತನೋ 5 ದಿನ ಕೊಡಿ ಅಂತಲೋ ವಿಚಾರಣೆಗೆ ಕೇಳ್ತಾರೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವರು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡಿ, ಓಕೆ ಇಷ್ಟು ದಿನ ತಗೊಳ್ಳಿ ವಿಚಾರಣೆಗೆ ಅಂತ ಕಸ್ಟಡಿಗೆ ಕೊಡ್ತಾರೆ. ಆನಂತರ ಇಡಿ ತನ್ನ ಒಂದು ವಿಚಾರಣೆಯನ್ನ ಮುಂದುವರಿಸ್ತಾ ಹೋಗುತ್ತೆ. SIT ಮಗದೊಂದು ಕಡೆ ಇಡಿಯ ಉರುಳು ನಾಗೇಂದ್ರ ಅವರಿಗೆ ಬಹಳ ಗಟ್ಟಿಯಾಗಿ ಸುತ್ತಕೊಂಡಿದೆ, ಅವರ ಕೊರಳಿಗೆ. ಇದರ ಬೆನ್ನಲ್ಲೇ ಇಡಿ ರೈಡ್ ಬೆನ್ನಲ್ಲೇ ಇದೀಗ ಅವ್ರನ್ನ ಅರೆಸ್ಟ್ ಕೂಡ ನೆನ್ನೆಯೇ ಮಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಎಲ್ಲವೂ ಮುಗಿದಿದೆ. ಆಲ್ರೆಡಿ ಕರ್ಕೊಂಡು ಹೋಗ್ತಿದ್ದಾರೆ ಆನ್ ದಿ ವೇ ಜಡ್ಜ್ ಮನೆಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸದ ಮುಂದೆ ಅವರಿಗೆಲ್ಲರಿಗೂ ಕೂಡ ಮಾಹಿತಿ ಹೋಗಿರುತ್ತೆ, ಜಡ್ಜ್ಗೂ ಹೋಗಿರುತ್ತೆ ಈ ರೀತಿಯ ಬರ್ತಾ ಇದ್ದೀವಿ ಅಂತ. ಸೊ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ಅಧಿಕಾರಿಗಳು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿ ಈ ಪ್ರಕರಣದಲ್ಲಿ ಇವರ ಪಾತ್ರ ಅಥವಾ ಇವರ ಆರೋಪ ಹೀಗೆ ಕೇಳಿ ಬರ್ತಾ ಇದೆ, ವಿಚಾರಣೆ ಮಾಡಬೇಕು, ಇಷ್ಟು ದಿನಗಳ ಕಾಲ ವಿಚಾರಣೆಗೆ ಕೊಡಿ ಅಂತ ಕೇಳ್ತಾರೆ. ನ್ಯಾಯಾಧೀಶರು ಕೂಡ ಅವರು ಎಷ್ಟು ದಿನ ಕೇಳ್ತಾರೆ, ಎಷ್ಟು ದಿನ ಬೇಕಾಗ್ಬೋದು ಅಂತ ಒಂದು ವಿವೇಚನೆಯನ್ನ ಮಾಡಿ ಒಂದು ಕಸ್ಟಡಿಗೆ ಕೊಡ್ತಾರೆ. ಸೊ ಇನ್ನು ಮುಂದಕ್ಕೆ ವಿಚಾರಣೆ ಹಾಜರಾಗುತ್ತೆ. ಇನ್ನು ಮುಂದಕ್ಕೆ ಇದರ ಒಂದು ಉರುಳು ಗಟ್ಟಿಯಾಗ್ತಾ ಹೋಗುತ್ತೆ ನಾಗೇಂದ್ರ ಅವರಿಗೆ. ಒಂದಾದ್ರ ಮೇಲೆ ಒಂದು ಇವರ ಪಾತ್ರ ಏನು, ಎಷ್ಟು ಕೋಟಿ, ಯಾರ್ಯಾರ ಪಾತ್ರ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಇವ್ರಿಗಿಂತ ಇನ್ನೂ ಹೆಚ್ಚುವರಿ ಪ್ರಭಾವಿಗಳಿದ್ದಾರೆ, ಇವೆಲ್ಲವೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗಬೇಕಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಸೊ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗೀತು, ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೋದು, ಎಷ್ಟು ದಿನಗಳ ಕಾಲ ಕಸ್ಟಡಿ ಕೇಳ್ಬೋದು, ಸದ್ಯಕ್ಕಾಗ್ತಾರೋ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ? ಖಂಡಿತ ವಿದ್ಯಾ, ಈಗಷ್ಟೇನೆ ಇಡಿ ಕಚೇರಿಯಿಂದ, ಅಂದ್ರೆ ಶಾಂತಿನಗರದಲ್ಲಿಂದ ಇಡಿ ಕಚೇರಿಯಿಂದ ನ್ಯಾಯಾಧೀಶರ ನಿವಾಸ ಯಲಹಂಕದಲ್ಲಿರುವಂತಹ ಜುಡಿಷಿಯಲ್ ಲೇಔಟ್ ಏನಿದೆ ಅಲ್ಲಿ ನ್ಯಾಯಾಧೀಶರ ನಿವಾಸ ಇದೆ. ಆ ನ್ಯಾಯಾಧೀಶರ ನಿವಾಸಕ್ಕೆ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋಗ್ತಿರುವಂತದ್ದು. ಕಳೆದ 2 ದಿವಸದ ಹಿಂದೆ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. 2 ದಿವಸ ಸತತ ಮನೆಯಲ್ಲಿ ವಿಚಾರಣೆ ನಡೆಸಿದಂತಹ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 8 ಗಂಟೆ ನಂತರದಲ್ಲಿ ಮತ್ತೆ ಮನೆಗೆ ಹೋಗಿ, ಅಂದ್ರೆ ಡಾಲರ್ಸ್ ಮನೆಯಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸಕ್ಕೆ ಹೋಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡಿತಾರೆ. ಆ ನಂತರ ಅರೆಸ್ಟ್ ತೋರಿಸಿದಂತಹ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ದಿವಸ ಸಾಕಷ್ಟು ವಿಚಾರಣೆಗಳನ್ನ ಮಾಡಿದ್ದಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಅವ್ಯವಹಾರ ಆಗಿದೆ, ಹಣ ವರ್ಗಾವಣೆ ಆಗಿರ್ಬೋದು ಮತ್ತು ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಅದು, ಯಾರ್ಯಾರು ಈ ಕೇಸಲ್ಲಿ ಪಾತ್ರಧಾರಿಗಳಿದ್ದಾರೆ, ಮತ್ತೆ ಇಡಿ ಅಧಿಕಾರಿಗಳು ಸಾಕಷ್ಟು ದಾಖಲೆ ಪತ್ರಗಳನ್ನ ಹಿಡಿದು, ಅಂದ್ರೆ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಗಳು ಏನಾಗಿತ್ತು, ಮತ್ತೆ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಹಣ ವರ್ಗಾವಣೆ ಆಗಿತ್ತು, ಈ ಎಲ್ಲಾ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ಪಾತ್ರ ಏನು, ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲೇ ನಾಗೇಂದ್ರ ಅವರನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ರಾಜ್ಯ ಸರ್ಕಾರ ಪಡ್ಕೊಂಡಿತ್ತು. ಆ ನಂತರದಲ್ಲಿ ಈಗ ಆಗ್ತಿರುವಂತಹ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಇಡಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ಈಗ ಹೆಚ್ಚಿನ ವಿಚಾರಣೆಗೆ 14 ದಿವಸ ನ್ಯಾಯಾಂಗ ಇಡಿ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಸದ್ಯ ಯಲಹಂಕದ ಕಡೆಗೆ ನಾಗೇಂದ್ರನ ಕರೆದುಕೊಂಡು ಈಗ ಇಡಿ ಅಧಿಕಾರಿಗಳು ಹೋಗ್ತಿರುವಂತದ್ದು. ನಿನ್ನೆ ರಾತ್ರಿನೇ ಒಂದು ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಮೊದಲೇನು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು, ಬೋರಿಂಗ್ ಆಸ್ಪತ್ರೆಗೆ ನಿನ್ನೆ ರಾತ್ರಿ 12 ಗಂಟೆ ಕರ್ಕೊಂಡು ಹೋಗಿ ಸತತ 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅಲ್ಲಿ ನಡೆದಿರುವಂತದ್ದು. ನಾಗೇಂದ್ರ ಅವರ ವೈದ್ಯಕೀಯ ಪರೀಕ್ಷೆ, ಸಾಮಾನ್ಯ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದಂತ ವೈದ್ಯರು ಆರೋಗ್ಯವಾಗಿ ಅವರು ಫಿಟ್ ಆಗಿದ್ದಾರೆ ಅಂತ ಒಂದು ಸರ್ಟಿಫಿಕೇಟ್ ಕೂಡ ನೀಡಿರುವಂತದ್ದು. ಅಂದ್ರೆ ವೈದ್ಯಕೀಯ ಪರೀಕ್ಷೆ ಸಂದರ್ಭದಲ್ಲಿ ಸಾಮಾನ್ಯ ಯಾವುದೇ ಅಪರಾಧಿಗಳನ್ನ, ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡ 24 ಗಂಟೆಗಳಲ್ಲಿ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬೇಕಾಗಿತ್ತು. ಅವರ ದೇಹದ ಸಾಮರ್ಥ್ಯ ಏನಾಗಿದೆ, ಏನಾದ್ರು ಹಿಂದೆ ಆರೋಗ್ಯದ ಸಮಸ್ಯೆ ಇದೆಯಾ, ಇದೆಲ್ಲವನ್ನೂ ಸಹ ವೈದ್ಯರು ಪರಿಶೀಲನೆ ನಡೆಸಿರುವಂತದ್ದು. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಜೊತೆಗೆ ಅವರ ಪಲ್ಸ್ ರೇಟ್ ಇವೆಲ್ಲವನ್ನ ಒಮ್ಮೆ ಪರೀಕ್ಷೆ ಮಾಡಿ ಇವರು ಆರೋಗ್ಯವಾಗಿ ಫಿಟ್ ಇದ್ದಾರೆ ಅಂತ ಒಂದು ಫಿಟ್ ಸರ್ಟಿಫಿಕೇಟ್ ಕೂಡ ಬೋರಿಂಗ್ ಆಸ್ಪತ್ರೆ ವೈದ್ಯರು ನೀಡಿರುವಂತದ್ದು. ಈಗ ನ್ಯಾಯಾಧೀಶರ ಮನೆ ಮುಂದೆ ಹೋಗಿ ನ್ಯಾಯಾಧೀಶರ ನಿವಾಸದ ಮುಂದೆ ನ್ಯಾಯಾಲಯದ ಮುಂದೆ ನಾಗೇಂದ್ರ ಅವರನ್ನ ಪ್ರೆಸೆಂಟ್ ಮಾಡ್ತಾರೆ. ಆ ನಂತರದಲ್ಲಿ ಮಾರುತಿ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಅಂದ್ರೆ ಇದೆಲ್ಲ ಮುಗ್ದೋಗಿದೆ ಮೆಡಿಕಲ್ ಟೆಸ್ಟ್ ಎಲ್ಲ, ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಕರ್ಕೊಂಡು ಹೋಗ್ತಾ ಇದ್ದಾರೆ.